ಎಲ್ಲರಿಗೂ ಸ್ವಾಗತ. ಮ್ಯಾಥ್ಸ್ ಐ ಕ್ಯೂ ಟೆಸ್ಟ್ ಫಾರ್ ಸ್ಟೂಡೆಂಟ್ಸ್. ಇದೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥದ್ದು. ಅಕ್ಷರಕ್ಕೆ ಸಂಖ್ಯೆಯಿಂದ ಸಂಕೇತಿಸುವ ವಿಧಾನ. ಇದು ಎರಡನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಅಕ್ಷರಕ್ಕೆ ಸಂಖ್ಯೆಯಿಂದ ಹೇಗೆ ಸಂಕೇತಿಸುವುದು ಅಂತ ನೋಡೋಣ. PEN ಶಬ್ದವನ್ನು 7, 5, 5 ಎಂದು ಸಂಕೇತಿಸಿದರೆ PUN ಶಬ್ದವನ್ನು ಸಂಕೇತಿಸುವ ವಿಧಾನ. ಇಲ್ಲಿ 4 ಉತ್ತರಗಳಿದ್ದಾವೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಆಯ್ಕೆ ಮಾಡಿ. ನಿಮ್ಮ ಆಯ್ಕೆ ಸರಿಯಾಗಿದೆ. ಉತ್ತರ 2. ಯಾಕೆ ಹೇಳುವಂಥದ್ದನ್ನು ನೋಡೋಣ. ಇಲ್ಲಿ ನಾನು ಇದರಿಂದ ಜೆಡ್ವರೆಗೆ ಬರೆದಿದ್ದೇನೆ. ನಂತರ ಅದಕ್ಕೆ ಸಂಕೇತವನ್ನು ನೀಡಿದ್ದೇನೆ 1 ರಿಂದ 26ರವರೆಗೆ. ನಂತರ ಪಿ ಹೇಳುವಂಥದ್ದು 16ನೇ ಅಕ್ಷರ. ಹಾಗಂತ ಇಲ್ಲಿ ನಾವು ಸಂಕೇತಿಸಿರುವಂಥದ್ದು 7. ಹೇಗೆ 7 ಬಂತು? ಯಾಕೆಂತಂದರೆ ನಾವು ಅದರಲ್ಲಿರುವಂಥ ಅಂಕೆಗಳನ್ನು ಕೂಡಿಸ್ತೇನೆ. 1 + 6 7 ಅಂತ ಬರ್ತದೆ. ಹಾಗಾಗಿ ಪಿಯ ಸಂಕೇತ 7 ಆಗ್ತದೆ. ಇದು 5ನೇ ಅಕ್ಷರ, ಮತ್ತು ಇಲ್ಲಿ ಕೂಡಿಸುವಂಥದ್ದು ಯಾವುದಿಲ್ಲ. ಹಾಗಾಗಿ ಅನ್ನು 5 ಅಂತ ಸಂಕೇತಿಸಿದ್ದೇನೆ. ಜೊತೆಗೆ N 14ನೇ ಅಕ್ಷರ, ಅದರಲ್ಲಿರುವಂಥ ಅಂಕೆಗಳನ್ನು ಕೂಡಿಸಿದವಾಗ 5 ಬರ್ತದೆ. ಹಾಗಾಗಿ PEN ಶಬ್ದವನ್ನು 17, 5, 5 ಎಂದು ಸಂಕೇತಿಸಿದರೆ, ಹಾಗೆ ಇಲ್ಲಿ PUN ಪಿ ಹೇಳುವಂಥದ್ದು 16ನೇ ಅಕ್ಷರ. ಆದ್ದರಿಂದ ಇಲ್ಲಿ 1 + 6 7 ಆಗ್ತದೆ. ಹಾಗಾಗಿ ಪಿಯ ಸಂಕೇತ 7. ಯು 21ನೇ ಅಕ್ಷರ, ಅದರಲ್ಲಿರುವಂಥ ಅಂಕೆಗಳನ್ನು ಕೂಡಿಸಿದ್ರೆ 3 ಬರ್ತದೆ. ಹಾಗಾಗಿ ಯುವ ಸಂಕೇತ 3 ಇದೆ. ನಂತರ N ಇದು 14ನೇ ಅಕ್ಷರ, ಅಂಕೆಗಳನ್ನು ಕೂಡಿಸಿದ್ರೆ 5 ಬರ್ತದೆ. ಹಾಗಾಗಿ PUN ಇದರ ಸಂಕೇತ 7, 3, 5 ಆಗಿದೆ. ಪ್ರೈಜ್ ಶಬ್ದವನ್ನು 7, 9, 9, 8, 5 ಎಂದು ಸಂಕೇತಿಸಿದರೆ JOCKER ಶಬ್ದವನ್ನು ಸಂಕೇತಿಸುವ ವಿಧಾನ ಯಾವುದಂತ ನೋಡೋಣ. ಇಲ್ಲಿ ನಾನು 4 ಉತ್ತರಗಳನ್ನು ನೀಡಿದ್ದೇನೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು. ನೋಡಿ, ವಿಚಾರ ಮಾಡಿ ಏನಾಗ್ತದೆ ಅಂತೇಳಿ. ಇಲ್ಲಿ 2ನೇ ಉತ್ತರ ಸರಿ ಇದೆ. ಯಾಕೆ ಹೇಳುವಂಥದ್ದು ನೋಡೋಣ. ಇಲ್ಲಿ ಮತ್ತೆ ಪುನಃ ಇಂಗ್ಲೀಷ್ ವರ್ಣಮಾಲೆಯನ್ನು ಬರೆದಿದ್ದೇನೆ. ಅದಕ್ಕೆ ಸಂಕೇತಗಳನ್ನು 1 ರಿಂದ 26ರವರೆಗೆ ಬರೆದಿದ್ದೇನೆ. ಹಾಗೆ ಪಿ 16ನೇ ಅಕ್ಷರ, ಅದರಲ್ಲಿರುವಂಥ ಅಂಕೆಗಳನ್ನು ಕೂಡಿಸಿದ್ರೆ 1 + 6 7 ಬರ್ತದೆ. ಹಾಗಾಗಿ ಪಿಯನ್ನು 7 ಎಂದು. ಆರ್ 18ನೇ ಅಕ್ಷರ, ಅಂಕೆಗಳ ಮೊತ್ತ 9, ಹಾಗಾಗಿ 6ಅನ್ನು 9 ಎಂದು. ಐ 9ನೇ ಅಕ್ಷರ, ಅದು 9 ಇರ್ತದೆ. ಜೆಡ್ 26ನೇ ಅಕ್ಷರ, ಇದರ ಸಂಕೇತ 8 ಆಗ್ತದೆ. ಹಾಗೆ ಇ 5ನೇ ಅಕ್ಷರ, ಹಾಗಾಗಿ PRIZE ಇದರ ಸಂಕೇತ 7, 9, 9, 8, 5 ಎಂದು ಸಂಕೇತಿಸಿದರೆ. ಜೋಕರ್ ಜೆ 10ನೇ ಅಕ್ಷರ, ಅದರ ಅಂಕೆಗಳ ಮೊತ್ತ 1, ಯಾಕಂತಂದ್ರೆ 1 + 1 1. ನಂತರ O 15ನೇ ಅಕ್ಷರ, ಅದರ ಅಂಕೆಗಳ ಮೊತ್ತ 6. ಸಿ 3ನೇ ಅಕ್ಷರ, ಹಾಗೆ ಅದರ ಸಂಕೇತ 3 ಅಂತ ಇರ್ತದೆ. ಕೆ 11ನೇ ಅಕ್ಷರ, ಅಂಕೆಗಳ ಮೊತ್ತ 2, ಹಾಗಾಗಿ ಕೆನ ಸಂಕೇತ 2. ಜೊತೆಗೆ ಇ 5ನೇ ಅಕ್ಷರ, ಹಾಗಾಗಿ ಅದರ ಸಂಕೇತ 5. ಕೊನೆಯದಾಗಿ ಆರ್ 18ನೇ ಅಕ್ಷರ, ಅದರ ಅಂಕೆಗಳ ಮೊತ್ತ 9 ಬರ್ತದೆ. ಹಾಗಾಗಿ ಜೋಕರ್ ಈ ಶಬ್ದವನ್ನು ಸಂಕೇತಿಸುವ ವಿಧಾನ 1, 6, 3, 2, 5, 9. ಹಾಗಾಗಿ ಇಲ್ಲಿ 2ನೇ ಉತ್ತರ ಸರಿ ಇದೆ. 3ನೇ ಪ್ರಶ್ನೆಯನ್ನು ನೋಡೋಣ. ROAD ರೋಡ್ ಶಬ್ದವನ್ನು 38 ಎಂದು ಸಂಕೇತಿಸಿದರೆ LIGHT ಶಬ್ದವನ್ನು ಸಂಕೇತಿಸುವ ವಿಧಾನ ಅಂತಿದೆ. 1ನೇ ಆಪ್ಷನ್ 65, 2ನೇದು 83, 3ನೇದು 56 ಅಂತಿದೆ.
4ನೇದು 40 ಇದೆ. ಈ 4ರಲ್ಲಿ ಯಾವ ಉತ್ತರ ಸರಿ ಇದೆ ನೋಡೋಣ. ತಮ್ಮ ಉತ್ತರ ಸರಿ ಇದೆ. 56 ಹೇಳುವಂಥದ್ದು ಸರಿ ಇದೆ. ಯಾಕೆ? ಮತ್ತು ಪುನಃ A to Z ವರೆಗೆ ಬರೆದಿದ್ದೇನೆ. ನಂತರ ಅದಕ್ಕೆ ಸಂಕೇತ 1ರಿಂದ 26 ಬರೆದಿದ್ದೇನೆ. 6 AD. 6 ಹೇಳುವಂಥದ್ದು 18ನೇ ಅಕ್ಷರ, O ಹೇಳುವಂಥದ್ದು 15, A ಅಂಥದ್ದು 1ನೇದು, D ಹೇಳುವಂಥದ್ದು 4ನೇ ಅಕ್ಷರ. ಇವುಗಳನ್ನೆಲ್ಲವನ್ನು ಕೂಡಿಸ್ತೇನೆ ನಾನು, 38 ಬರ್ತದೆ. ಹಾಗೆ ಲೈಟ್ L 12ನೇ ಅಕ್ಷರ, I 9, G 7, H 8, T ಹೇಳುವಂಥದ್ದು 20ನೇ ಅಕ್ಷರ. ಇವುಗಳನ್ನೆಲ್ಲ ಏನು ಸಂಕೇತಗಳನ್ನು ಕೂಡಿಸ್ತೇನೆ ನಾನು, 56 ಬರ್ತದೆ. ಹಾಗಾಗಿ ಇಲ್ಲಿ 3ನೇ ಉತ್ತರ ಸರಿ ಇದೆ. 4ನೇ ಪ್ರಶ್ನೆಯನ್ನು ನೋಡೋಣ. AID ಶಬ್ದವನ್ನು 1, 3, 4 ಎಂದು ಸಂಕೇತಿಸಿದರೆ NET ಶಬ್ದವನ್ನು ಸಂಕೇತಿಸುವ ವಿಧಾನ. ಇಲ್ಲಿ ನಮಗೆ 2 ರೀತಿಯ ಸಂಕೇತಗಳು ಬೇಕಾಗ್ತದೆ. ಇಲ್ಲಿ 4 ಆಪ್ಷನ್ಗಳನ್ನು ನಾನು ನೀಡಿದ್ದೇನೆ. 4 ಆಪ್ಷನ್ನಲ್ಲಿ ಯಾವ ಉತ್ತರ ಸರಿ ಇದೆ ಅಂತ ನೋಡಿ. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ವಿವರಣೆಯನ್ನು ನೀಡಿದ್ದೇನೆ. 3ನೇ ಉತ್ತರ ಸರಿ ಇದೆ. ಯಾಕೆ ಹೇಳುವಂಥದ್ದನ್ನು ನೋಡೋಣ. ಇಲ್ಲಿ ಈಗಾಗಲೇ ಹೇಳಿದರೆ ನಾನು 2 ರೀತಿಯ ಒಂದು ಸಂಕೇತಿಸುವ ವಿಧಾನ ಇರ್ತದೆ. A to Z ವರೆಗೆ ಬರೀತೇನೆ, ಅದಕ್ಕೆ ಸಂಕೇತಗಳು 1ರಿಂದ 26 ಅಂತ ಬರ್ತೇನೆ. ನಂತರ ಓವೆಲ್ಸ್ ಸ್ವರಾಕ್ಷರಗಳನ್ನು ಬರೆದೇನೆ. EIOU 5 ಸ್ವರಾಕ್ಷರಗಳಿವೆ, ಅದಕ್ಕೆ ಸಂಕೇತಗಳನ್ನು ನೀಡಿದ್ದೇನೆ. ಮೊದಲನೇದಾಗಿ AID. A ಹೇಳುವಂಥದ್ದು ಮೊದಲನೇ ಅಕ್ಷರ, ಅದರ ಮಧ್ಯದಲ್ಲಿರುವಂಥ I ಅದು ಸ್ವರಾಕ್ಷರ 3ನೇ ಅಕ್ಷರ ಆಗಿದೆ, ಸ್ವರದ 3ನೇ ಅಕ್ಷರ ಆಗಿದೆ. D ಹೇಳುವಂಥದ್ದು 4ನೇ ಅಕ್ಷರ ಆಗಿದೆ. ಹಾಗೆ N 14ನೇ ಅಕ್ಷರ, E ಹೇಳುವಂಥದ್ದು ಸ್ವರಾಕ್ಷರದ 2ನೇ ಅಕ್ಷರ, ಅದರಿಂದ ಈಗ 2ನೇ ಸಂಕೇತ ಕೊಡ್ತೇವೆ. T ಹೇಳುವಂಥದ್ದು ವ್ಯಂಜನಗಳ 20ನೇ ಅಕ್ಷರ ಆಗಿದೆ. ಹಾಗಾಗಿ NET ಶಬ್ದವನ್ನು 14, 2, 20 ಎಂದು ಸಂಕೇತಿಸ್ತೇವೆ. ಈಗ 5ನೇ ಪ್ರಶ್ನೆಯನ್ನು ನೋಡೋಣ. ಇದು ಸ್ವಲ್ಪ ಉಳಿದೆಲ್ಲ ಪ್ರಶ್ನೆಗಳಿಗಿಂತ ಬೇರೆಯಾಗಿದೆ. LD ಶಬ್ದವನ್ನು 48 ಮತ್ತು SD ಶಬ್ದವನ್ನು 76 ಎಂದು ಸಂಕೇತಿಸಿದರೆ BET ಶಬ್ದವನ್ನು ಸಂಕೇತಿಸುವ ವಿಧಾನ. 4 ಉತ್ತರ ನೀಡಿದ್ದೇನೆ. ಯಾವ ಉತ್ತರ ಸರಿ ಇದೆ ಅಂತ ಹೇಳಿ. ಇಲ್ಲಿ 200 ಹೇಳುವಂಥದ್ದು ಸರಿ ಇದೆ. 2ನೇ ಆಪ್ಷನ್ ಸರಿ ಇದೆ. ಯಾಕೆ ಹೇಳೋದನ್ನು ನೋಡೋಣ. ಸಂಕೇತವನ್ನು ನೀಡಿದ್ದೇನೆ. ಈಗ L ಹೇಳುವಂಥದ್ದು ಎಷ್ಟನೇ ಅಕ್ಷರ? 12ನೇ ಅಕ್ಷರ. ಹಾಗಾಗಿ D ಹೇಳುವಂಥದ್ದು 4ನೇ ಅಕ್ಷರ. ಅವುಗಳನ್ನು ಗುಣಿಸಿದವಾಗ 12 4 48 ಅಂತ ಬರ್ತದೆ. ಅಂದರೆ LD ಸಂಕೇತ 48 ಅಂತಾಯಿತು. SD S ಹೇಳುವಂಥದ್ದು ಇಲ್ಲಿ 19ನೇ ಅಕ್ಷರ, D ಹೇಳುವಂಥದ್ದು 4, 19 4 76. ಹಾಗಾಗಿ SD ಹೇಳುವಂಥ ಸಂಕೇತ 76 ಆಗ್ತದೆ. BET B ಹೇಳುವಂಥದ್ದು 2ನೇ ಅಕ್ಷರ, E ಹೇಳುವಂಥದ್ದು 5, T ಹೇಳುವಂಥದ್ದು 20. ಅವು 3 ಗುಣಿಸ್ತೇನೆ, ಅವಾಗ 200 ಬರ್ತದೆ. ಹಾಗಾಗಿ BET ಶಬ್ದವನ್ನು ಸಂಕೇತಿಸುವ ವಿಧಾನ 200 ಆಗಿರ್ತದೆ. ಈ ಎಲ್ಲ ವಿಡಿಯೋವನ್ನು ತಾವು ವೀಕ್ಷಿಸ್ತಿದ್ದೀರಿ. ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಸಹಕಾರಿಯಾಗಿರುವಂಥದ್ದು. ಎಲ್ಲ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತಾವೆಲ್ಲರೂ ಯಶಸ್ವಿ ಹೊಂದಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು.